ಅಯ್ಯೋ ದೇವ್ರಿ, ನಮ್ಮ ಮೋಹಿನಿ ಇಲ್ಲೇ ಮಲ್ಕೊಂಡಿದ್ಲೆ. ಹಾಂ, ಅಯ್ಯೋ ನನಗಂತೂ ಭಯವಾಗ್ತೈತೆ ಯಾಕೋನು. ಅಲ್ಲ ಆಮೇಲೆ ಈ ಯಾಕೋ ನನಗೆ ಒಂದೊಂದು ಥರ ಮನಸ್ಸಿನಾಗೆ ಏನೋ ಭಯ ಶುರುವಾಗ್ತೈತೆ. ಅಲ್ಲ ನೋಡಮ್ಮ, ಹುಡುಗಿ ನಾಟಕ ಮಾಡ್ತೀನಿ ಅಂತ ಹೇಳಿ ಅದೇನೇನು ಮಾಡುತ್ತೋ ಏನೋ ಅಮ್ಮಂಗೆ ಆಗ್ಬಿಡ್ತಿ. ಸಾವಸಲ್ಲ ಅವಳು ಆ ಕಡೆ ರೂಮ್ನ ಮನಿಕೊಂತಿದ್ಲಪ್ಪ, ಬಂದು ಇಲ್ಲೇ ಮನಿಕೊಂಡವಳ ಅಂದರೆ ಇವತ್ತು ಅಪ್ಪ ನನಗಂತೂ ಭಯವಾದಂಗೆ ಆಗುತ್ತೆ. ನನ್ನ ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕಪ್ಪ ಅನ್ನಿಸ್ತೈತಿ. ಸರಿ ಏನೋ ಇದ್ದಾನೆ, ಹೋಗತ್ತಾ. ಆಮೇಲೆ ಹೋದ್ನ ಏನೋ ಇಲ್ಲ ಅನ್ಸುತ್ತೆ, ಇಲ್ಲ ಹೋಗವನೇ. ಇವಳಿಗೆ ಒಂದಿಷ್ಟು ಹೇಳ್ತೀನಿ. ಆಮೇಲೆ ನಾನು ಹೆಚ್ಚು ಕಮ್ಮಿ ಮಾಡ್ಕೊಂಡೆ ನಮ್ಮ ತಾಯಿ ಅಂತ ನನಗೆ ಅದೊಂದು ಭಯ ಆಗ್ತೈತೆ. ಹೋಗತ್ತ. ನಮ್ಮ ಮನೆಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹೇಳಿ ಸಿಟ್ಟಾಗುತ್ತೆ. ನಾವು ಅಂದರೆ ನಮ್ಮ ಮನೆ ಹೇಳ್ದಂಗೆ ಕೇಳಿರೋದೆ ಯಾವತ್ತೂ. ಇವಾಗ ನಾವು ಹೇಳೋಕ್ಕಾಗಲ್ಲ. ಏನು ಮಾಡೋದು. ಒಂದೇಟು ಅದ್ದಿಲ್ಲ, ಬೈದಿಲ್ಲ, ಏನಿಲ್ಲ. ನಮ್ಮ ಹುಡುಗರನ್ನ ನಾವು ಹಂಗೆ ಸಾಕಿದ್ದೀವಿ. ಯಾವತ್ತೂ ಅಷ್ಟೇ. ಆದರೆ ಇವಾಗ ಹೆಂಗೆ ಹೇಳೋ ನಮ್ಗೆ ಆಗುತ್ತೆ. ಹೆಂಗೆ ಹೇಳೋದಂತೆ ಹೇಳ್ತೀನಿ. ಮೋಹಿನಿ ಏನಿಲ್ಲ, ನಮ್ಮ ಮೋಹಿದಿಗೆ ಹೇಳ್ಬಿಟ್ರೆ ಚೆನ್ನಾಗಿ ಬೈದ್ಬಿಡ್ತಾನೆ. ಯಾಕೆ ಸುಮ್ಮನೆ ನೀವೆಲ್ಲ ಅಂತ ಹೇಳಿ ನೋಡಮ್ಮ. ಅಲ್ಲಿ ಇಲ್ಲಿ ಬಂದು ಮನಿಕೊಂಡಿರೋದ ನಾನು ನೋಡಿಲ್ ಕಣಮ್ಮ. ರಾತ್ರಿ ಅಲ್ಲಿಗೆ ಹೋಗಿ ಮನಿಕೊಂಡ್ರೆ ಇವಾಗ ಅಲ್ಲಿ ಇಲ್ಲಿ ಬಂದು ಮನಿಕೊಂಡವಳೆ. ಹೋಗು, ಕೈವಾದಂಗೆ ಆಗುತ್ತೆ. ನಮ್ಮ ಪಾಪ ಹೇಳಿದ್ರೆ ನೀ ಚಂದಕ್ಕೆ ಬೈದ್ಬಿಡ್ತಾನೆ. ಇವಾಗ ಅಯ್ಯಪ್ಪಗೂ ಗೊತ್ತಿಲ್ಲ. ನಾವು ಬಿಡು ಅಲ್ಲೇ ಇದ್ದಾಳೆ ಅಂತ ನಾವು ಅಂದ್ಕೊಂಡಿದ್ರೆ ನೋಡಮ್ಮ ಇಲ್ಲಿಗೆ ಬಂದಿರೋದ. ಇನ್ನೂ ನಿದ್ದೆ ಹೇಳ್ತಾ ಐತೆ. ಎಲ್ಲ ಮಡಚ್ಬಿಟ್ಟೆ. ಎಷ್ಟೊತ್ತಾಯ್ತು ಯಪ್ಪ, ಅಲ್ಲೇ 8 ಗಂಟೆ 8:15 ಆಯಿತು ಅನಿಸುತ್ತೆ. ಎಷ್ಟೊತ್ತು ಗಂಟೆ ಮನೆ ಕಂಡಿದ್ದೀನಿ. ಹೋಗತ್ಲಾಗಿ ಚೆನ್ನಾಗಿತ್ತು ಒಂಥರ. ಎಷ್ಟೊತ್ತು ಗಂಟೆ ಮನೆ ಕಣ್ಣಲ್ಲ, ಎದ್ದಾಳೋದಕ್ಕಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಲಿಕೆ ಮನ ಅಂತ ಅನ್ನಿಸ್ತೈತಿ. ಅಂದರೆ ಆಲೆ ಬಿಸಿಲು ಬಂದೈತೆ ಅಂತ ಎದ್ದುಬಿಟ್ಟೆ. ನಾನು ಒಂದು 7 ಗಂಟೆವರೆಗೂ 7:30 8 ಗಂಟೆವರೆಗೂ ಮಲ್ಕೊಂತ ಇದ್ದೆ. ಆದರೆ ಇವತ್ತು 9 ಗಂಟೆ ಆಗ್ಬಿಟ್ಟೈತೆ. ಅಪ್ಪ ಎಷ್ಟೊತ್ತಾಗೈತೆ, ಎಷ್ಟೊತ್ತು ಗಂಟೆ ಮಲ್ಕೊಂಡಿದ್ದೀನಿ. 9 ಗಂಟೆ ಅಲ್ಲ, 10 ಗಂಟೆ. 10 ಗಂಟೆ ಆಗ್ಬಿಟ್ಟೈತೆ. ಅಯ್ಯೋ ದೇವ್ರೆ, ಇಷ್ಟೊತ್ತು ಗಂಟೆ ಹೆಂಗೆ ಮಲ್ಕೊಂಡೆ ನಾನು. ಮೋಹಿನಿ ಬಾಯಿಲಿ, ನಿಂಗೇನು ಬುದ್ಧಿದ್ಯಾ ಐತಾ ಇಲ್ವಾ? ಬಂದು ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ? ಯಾಕಮ್ಮ? ಮತ್ತೆ ಕರಿ ಅವರು ನಾನು ಮಾತಾಡ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ವಿ. ಅವ್ರಿಗೂ ಬೇಜಾರ ಒಬ್ರೇನೆ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಗ್ತಾ ಏನಾದರೂ ಒಂದು ಕಥೆನೋ ಏನಾದರೂ ಒಂದು ನೆನಪು ಮಾಡ್ಕೊಂಡು ಏನಾದರೂ ಹೇಳ್ಕೊಂಡು ಹಿಂಗೆ ಮಲ್ಕೊಂಡಿದ್ವಿ ಅಷ್ಟೇ. ಯಾಕೆ ಅದೇನೋ ಆಗೈತೆ ಅನ್ನಂಗೆ ನೀನು ಅದು ಯಾಕೆ ಹಂಗಾಡ್ತಾ ಇದ್ವಿ? ಅಲ್ಲ, ಆಮೇಲೆ ನೀನು ಬಂದು ಇಲ್ಲಿ ಮನಿಕೊಂಡು ಆಮೇಲೆ ಒಂದಿಟ್ಟು ಏನೋ ಹೆಚ್ಚು ಕಡಿಮೆ ಆಯಿತು ಅಂತ ನನಗೆ ಭಯ. ಇಲ್ಲಿ ಮನಿಕೆ ಬೇಡ ಮತ್ತಾಯಿ, ನೀನು ಅಲ್ಲಿ ಎಲ್ಲಿ ಮನಿಕೆಂತಿದ್ದ ಅಲ್ಲಿ ಮನಿಕೆ ಮತ್ಕೊಲಿ. ಆಮೇಲೆ ಯಾಕೆ ಬೇಕ ಮತ್ತಾಯಿ ಮೊದಲೇ ಆಡ್ಕೊಂತಾರೆ. ನನಗಂಗೆ ಭಯ ಆದಂಗೆ ಆಗ್ತೈತೆ. ನೀನು ಬಂದು ಇಲ್ಲಿ ಮನಿಕೊಂಡಿರೋದಕ್ಕೆ ಕರಿಯ ರೂಮಾಗ ಬಂದು ನೀನು ಮನಿಕೊಂಡಿರೋದಕ್ಕೆ ನನಗೆ ಭಯ ಆಗ್ತೈತೆ. ಭಯ ಬೇಡ ಅಂತದ್ದೇನೈತಮ್ಮ. 15 ಕೋಟಿ ಒಡೆಯ ನನ್ನ ಒಡೆಯ. ನನ್ನ ಒಡೆಯ 15 ಕೋಟಿ ಒಡೆಯ ಆಗಿರ್ಬೇಕಾದ್ರೆ ನಾನು ಏನಕ್ಕಮ್ಮ ಎದುರ್ಕೋಬೇಕು? 15 ಕೋಟಿನೂ ಇನ್ನೂ ಕಡಿಮೆನೇ ಅಂತೆ. 15ಕ್ಕಿಂತ ಜಾಸ್ತಿನೇ ಬರ್ಬೋದಂತೆ. ಇವ್ರು ಬರೀ ಲೆಕ್ಕಾಚಾರ ಹಾಕಿರೋದಂತೆ. ಅಷ್ಟು ನಾನು ಲೆಕ್ಕಾಚಾರ ಹಾಕಿರೋದಷ್ಟೇನೆ, ಅದಕ್ಕಿಂತ ಜಾಸ್ತಿ ಬರ್ಬೋದು ಅಂತ ಹೇಳಿದ್ರು. 15-20 ಕೋಟಿ ಒಡೆಯ. ಅದಕ್ಕೆ ಯಾಕೆ ನಾನು ಎದುರ್ಕೋಬೇಕು? ನೀನು ಯಾಕೆ ಎದುರ್ಕಂತೀಯ? ಮದುವೆ ಆಗೋ ಹುಡುಗನು ಬೇಡ. ಬೇಡ ಕಣೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನಿನ್ನ ಅಮ್ಮ ಇಲ್ಲಿ ಬಂದು ಮಲ್ಕೋಬೇಡ ನೋಡಿ, ನಾನು ಹೇಳಿರ್ತೀನಿ. ಮತ್ತೆ ನೀನು ಬೇಜಾರ ಮಾಡ್ಕೊಂಡ್ರೆ ಚಿಂತೆಕಿಲ್ಲ. ನಮ್ಮ ಅಮ್ಮ ಏನು ಹಿಂಗೆ ಬೈತೈತೆ ಅಂತ ಹೇಳಿ ನೀನು ನನ್ನ ಮೇಲೆ ಬೇಜಾರ ಮಾಡ್ಕೊಂಡ್ರೆ ಚಿಂತೆಕಿಲ್ಲ ಮೊಯ್ನೆ, ನೋಡಿ ಹೇಳಿರ್ತೀನಿ. ಆಮೇಲೆ ಯಾಕೆ ಬೇಕಮ್ಮ ಏನನ ಆಗಲಿ ಮದುವೆ ಆಗೋವರೆಗೂ ನೀನು ತುಂಬ ಭಯವಾಗಿರಬೇಕು. ಇಷ್ಟು ಅರ್ಥ ಮಾಡ್ಕೊ. ನಾನು ನಿನ್ನೊಳಗೆ ಹೇಳೋದು. ಆಮೇಲೆ ಬೇಡಮ್ಮ ಬೇಡ, ನಾನು ನೋಡ್ತಾ ಇದ್ದೀನಿ. ಬೇಡ ನಾನು ನೋಡು, ನನಗೆ ಹಂಗೇನೆ ಭಯವಾದಂಗೆ ಆಗ್ಬಿಡ್ತು. ನೀನು ಇಲ್ಲಿ ಬಂದು ಮಲ್ಕೊಂಡಿರೋದು ನೋಡ್ಬಿಟ್ಟು ನನಗೆ ಭಯವಾದಂಗೆ ಆಗ್ಬಿಡ್ತು. ಬೇಡ ಕಣೆ ಮೋಹಿನಿ, ಬೇಡ, ನಾನು ಹೇಳೋದು ಅರ್ಥ ಮಾಡ್ಕೊ. ಏನಾಗಲ್ಲ ಸುಮ್ಮನಿರಮ್ಮ. ಅದಕ್ಕೆ ಯಾಕೆ ನೀನಂತೂ ಯಪ್ಪ ಭಯ ಬೀಳ್ತೀಯ ಅಂದರೆ ಅದು ಏನು ಭಯ ಬೀಳ್ತೀಯ ಏನೋ. ಯಾಕಮ್ಮ ನೀನು ಅಷ್ಟೊಂದು ಭಯ ಪಡ್ತೀಯ ಅನ್ನೋದೇ ಗೊತ್ತಾಗಲ್ಲ. ಮೊಯ್ನೆ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣಪ್ಪ, ಸುಮ್ಮನೆ ಮಾತಾಡ್ತಿದ್ವಿ ನಾನು ನಿನ್ನ ತಂಗಿ. ಏನಿಲ್ಲ, ಇನ್ನು ಈಗಳಪ್ಪ ನಿನ್ನ ತಂಗಿ ಮದುವೆ ಮಾಡಿ ಇನ್ನು ನೀನು ಮದುವೆ ಆಗಿ ಇನ್ನು ಚೆನ್ನಾಗಿರೋದು ನೋಡಪ್ಪ. ನೀನು ಮದುವೆ ಆಗ್ಬೇಕು ಕಣೋ ಪಾಪ. ನೀನು ಮದುವೆ ಆಗಿ ಎಲ್ಲರೂ ಚೆನ್ನಾಗಿರ್ಬೇಕು ಬರೀ ಇರೋದು ನಮಗೆ. ಅದಕ್ಕೆ ನೀನು ಮದುವೆ ಆಗಪ್ಪ. ಮಾಡ್ತಾ ಇದ್ದೀನಮ್ಮ.
ನಾನು ಎಲ್ಲೆಲ್ಲಿ ಹೆಣ್ಣಿದ್ದಾವೆ ಅಂತೇಳಿ ಹುಡುಕ್ತಾ ಇದ್ದೀನಿ. ಹೆಣ್ಣು ಸಿಕ್ಕಿದ ತಕ್ಷಣ ಆದಷ್ಟು ಬೇಗ ನಾನು ಮದುವೆ ಆಗ್ತೀನಿ. ಫಸ್ಟು ಮಾನ್ವಿತನ ಮಾಡಿಬಿಡೋಣ. ಅಣ್ಣ ನಾನು ಕರಿ ಅವ್ರನ್ನೇ ಮದುವೆ ಆಗೋದು. ನೀನು ನನಗೇನು ಗಂಡು ಹುಡ್ಕೋದಕ್ಕೆ ಹೋಗಬೇಡ, ಕರಿ ಅವ್ರನ್ನೇ ನಾನು ಮದುವೆ ಆಗೋದು. ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳಪ್ಪ. 15 ಕೋಟಿ ರೂಪಾಯಿ ಬರುತ್ತೆ ಅಂದ್ಕೊಂಡಪ್ಪ. ಹೊಲ ಏನೋ ಮಸ್ತಾಗ ಐತಂತೆ, ಒಂದು 5-6 ಎಕರೆ ಮೇಲೆ ಹೊಲ ಐತಂತೆ. ಅದೆಲ್ಲ ಏನೋ ಗೌರ್ಮೆಂಟ್ಗೆ ಹೋಗುತ್ತಂತೆ, ಎಲ್ಲ ದುಡ್ಡು ಬರುತ್ತೆ ಅಂತೇಳಿ ಹೇಳ್ತಾ ಇದ್ದ. ಎಲ್ಲ ದುಡ್ಡು ಬರೋದ್ರಿಂದ ನಾನು ಇವಾಗ ಕರಿಯನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಬಿಡ, ಅವನಿಗೆ ಕೊಟ್ಟು ಮಾಡೋಕ್ಕಾಗಲ್ಲ. ಸರಿ ಆಯ್ತು ಹೇಳು. ಕೊಟ್ಟು ಮಾಡೋಕ್ಕಾಗುತ್ತೆ. ಅವರು ತುಂಬ ಒಳ್ಳೆಯವ್ರು. ಎಷ್ಟೊತ್ತು ನೋಡ್ಬೇಕು ಹೇಳಮ್ಮ, ಪಾಪ ನಮಗೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಸರಿ ಆಯ್ತು ಹೇಳಪ್ಪ, ಆಯ್ತು ಹೇಳು. ಈಗ ತಿಂಡಿ ಮಾಡ್ಬಿಡಮ್ಮ, ಎಲ್ಲ ಹೋಗ್ಬೇಕು, ಇವತ್ತೊಂದು ಸ್ವಲ್ಪ ಕೆಲಸ ಐತೆ. ಸರಿಯಪ್ಪ ಆಯ್ತು ಹೇಳು. ಹೇಳ್ಬಿಟ್ಟು ಬೈದು ಬಿಡ್ತಾನೆ ಇವಾಗ ನಿನ್ನ. ಇಲ್ಲಿ ಬಂದು ಮನಿಕೊಂಡಿದ್ಲು ಅಂತ ಹೇಳ್ಬಿಟ್ರೆ ಈ ಮಮ್ಮಿ ಅದು ಯಾಕೆ ಹಂಗೆ ಆಡುತ್ತಾ? ಅಮ್ಮ ಏನಾಗಲ್ಲ, ಸುಮ್ಮನಿರಮ್ಮ. ನಾನು ಹೆಂಗೆ ಕೇರ್ಫುಲ್ ಆಗಿರ್ಬೇಕನ್ನೋದು ಚೆನ್ನಾಗಿ ಗೊತ್ತೈತೆ. ನಾನು ಎಲ್ಲೇ ಇರಲಿ ಹೆಂಗೆ ಇರಲಿ ನಾನು ತುಂಬ ಕೇರ್ಫುಲ್ ಆಗಿರ್ತೀನಿ. ನೀನು ಯಾಕೆ ಇದು ಮಾಡ್ಕೊಳಕ್ಕೆ ಹೋಗ್ತೀಯ? ಸುಮ್ಮನೆ ಮಾತಾಡ್ಕೊಂಡು ಹಿಂಗೆ ಕತೆ ಕಳ್ಕೊಂಡು ಇಬ್ರು ಇದು ಮಾಡ್ತೀವ ಮರ್ತನು. ಹಂಗೆಲ್ಲ ಏನಿಲ್ಲ, ಸುಮ್ಮನೆ. ನೀನು ಯಾಕೆ ಭಯ ಪಡ್ತೀಯ? ನೀನು ತುಂಬಾ ಭಯ ಪಡ್ತಾ ಇದೀಯ. ಏನಾಗ್ಬಿಡುತ್ತೋ ಏನೋ ಎತ್ತ ಅಂತೇಳಿ ತುಂಬಾ ಭಯ ಪಡ್ತಾ ಇದೀಯ. ಮತ್ತೆ ನೀನು ಬಂದು ಇಲ್ಲಿರೋದ್ರಿಂದ ನನಗೆ ಹಂಗೆ ಭಯವಾದಂಗಾಯ್ತು. ಅಯ್ಯೋ ಭಾಳ ಕಷ್ಟ. ಮನೆಗೆ ಒಂದು ಈಟ್ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮದುವೆ ಆಗೋವರೆಗೂ ಆಮೇಲೆ ಹೆಂಗೆ ಆಗುತ್ತತ್ತ. ನೀನು ಸ್ವಲ್ಪ ಭಯವಾಗಿರೋದು ಕಲಿ ನೋಡಿ, ಹೇಳಿರ್ತೀನಿ. ತಿರ್ಗಿ ನಮ್ಮಮ್ಮ ಹೇಳಿಲ್ಲ ಅಂತ ಅನ್ಕೋಬೇಡ ನೀನು. ತಿರ್ಗಿ ನಮ್ಗೆ ಅದೊಂದು ತನ್ನ ತಂದು ಇಟ್ಬೇಡ. ಎಲ್ಲ ತಿರ್ಗಿ ಆಡಿಕೆ ಮರ್ಗೆಲ್ಲ ಸಾಧನೆ ಮಾಡಬೇಡ. ಅವ ಅದೃಷ್ಟ ಗುಂಡ ರೂತು ನೀವು ಮುಂದೆಲ್ಲ ನಮಗೆ ಸಾಧನೆ ಮಾಡಬೇಡ. ನೀನು ಭಯವಾಗಿರೋದು ಕಲಿ. ನೀನು ಆಮೇಲೆಲ್ಲನ ಹೆಂಗೆ ಬೇಕಾದ್ರೂ ಇದ್ರೂ ನಡೀತೈತೆ. ನೀನು ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಸುಮ್ಮನಿರು. ಅದೇನು ಎತ್ತ ಅಂತೇಳಿ ಮಾತಾಡಿ ನಿಮ್ಮ ಅಣ್ಣಗೆ ಹೇಳಿದ್ದೀನಲ್ಲ, ನೀನು ಮದುವೆ ಆಗಿ ನಿನ್ನ ತಂಗಿದು ಮದುವೆ ಮಾಡಪ್ಪ ಅಂತೇಳಿ ನಾನು ಹೇಳಿದ್ದೀನಿ. ಅಲ್ಲೇವರೆಗೂ ನೀನು ಇಲ್ಲಿ ಮನೆಗೆ ಬೇಡ. ಸರಿನೇ, ಇರೋದಾಗ ಮಾತ್ರ ಮನೆಗೆ ಬೇಡ. ನೀನು ಬೇರೆ ಮನೆಗೆ ಅಷ್ಟೇ. ನಾನು ಹೇಳೋದು ನಿನ್ನ ಒಳ್ಳೇದು ಕಣಮ್ಮ. ನಾವು ಏನಕ್ಕೆ ಹೇಳ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ನಿನಗೆ ಅರ್ಥ ಆಗುತ್ತೆ. ಅಯ್ಯೋ ನನಗೂ ಅರ್ಥ ಆಗ್ತೈತೆ ಕಣಮ್ಮ. ನನಗೂ ಅರ್ಥ ಆಗ್ತೈತೆ. ಏನು ನಾನು ಹೇಳ್ತಿಲ್ವ ಹಂಗೆಲ್ಲ ಏನಿಲ್ಲ. ನೀನು ಸುಮ್ಮನೆ ಯಾತಕ್ಕೆ ತಪ್ಪಾಗಿ ತಿಳ್ಕೊಂತೀಯ ಅಂತೇಳಿ ಭಯ ಪಡ್ತೀಯ ಅಂತೇಳಿ ಹೇಳ್ತಿದ್ರು ನೀನೇ ಹಂಗೆ ಅನ್ಕೊಂತೀಯ. ನೀನೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದೀಯ, ಅದು ಇದು ಹಿಂಗೆ ಹಿಂಗೆ ಅಂತೇಳಿ. ಹಂಗೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬಿಡ, ಸುಮ್ಮನಿರು. ಹಂಗೆಲ್ಲ ಏನೂ ಆಗಲ್ಲ. ನನಗೆ ಗೊತ್ತೈತಿ ಹೆಂಗಿರ್ಬೇಕು ಅನ್ನೋದು. ಹಂಗೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬಿಡ ನೀನು. ಸುಮ್ಮನೆ ಇರೋದು ಕಲೆ ಅಷ್ಟೇನೆ. ನನಗೇನೂ ಹೇಳ್ಬೇಡ ನೀನು. ಸರಿ ಅಮ್ಮ ಆಯ್ತು ಹೇಳು. ಅದೇನು ಮಾಡ್ತೀಯ ಮಾಡಿ. ಈಗ ನಾವು ಹೇಳೋ ಒಟ್ಟು ಹೇಳಿದ್ದಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ಕೇಳಲಿಲ್ಲ ಅಂತಂದರೆ ನೀನೇನೋ ಒಂದು ನಾನು ನಿನ್ನೇನೋ ಇವತ್ತು ಮದುವೆ ಆಗೋಳನ್ನ ಬೇಡ ಅಂತ ಹೇಳ್ತಿಲ್ಲ. ನಾನು ಇವಾಗ ನೀನು ಮಾಡಿರೋ ಕೆಲಸಕ್ಕೆ ಹೇಳ್ತಾ ಇರೋದು. ನೀನು ಬಂದ್ಬಿಟ್ಟು ಇಲ್ಲಿ ಇದ್ದರೆ ಹೆಂಗೆ ಸರಿ ಹೋಗುತ್ತೆ ಅಂತ ನಾನು ಇದಕ್ಕೆ ಕೇಳ್ತಾ ಇರೋದು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮೋಹಿನಿ ಬಂದು ಇವತ್ತು ಇಲ್ಲಿ ಮಲ್ಕೊಂಡಿದ್ಲು. ನನಗೆ ಅದಕ್ಕೇ ತುಂಬ ಭಯ ಇದ್ದಂಗೆ ಆಗ್ಬಿಡ್ತು. ಆಮೇಲೆ ಯಾಕೆ ಬೇಕಪ್ಪ, ಸುಮ್ಮನೆ ಇದ್ದರೆ ಯಾವುದೂ ಇರಲ್ಲ. ಸುಮ್ಮನೆ ನೀನು ಚೆನ್ನಾಗಿರ್ಬೇಕು ಮೋಹಿನಿ, ಬೇಡ ಇವೆಲ್ಲ ಬೇಡ. ಆಮೇಲೆ ಹೆಂಗೋ ಆಗುತ್ತೆ, ನಿನ್ನ ಕರಿಯನ್ ಮದುವೆ ಆದಮೇಲೆ ಹೆಂಗೋ ಆಗುತ್ತೆ. ಮದುವೆಗಿನ್ನ ಮುಂಚೆ ಬೇಡಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕೆ ಬೇಕು ಅಂತ ಭಯ 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 ಆಗ್ತೈತೆ ನನಗೆ. ಏನು ಮಾಡೋದು ಏನೋ, ಹೇಳಿದ್ರೆ ಕೇಳಲ್ಲ. ಹೇಳಿದ್ರೆ ಹೇಳಿದ್ಕೊಂಡು ಹೇಳ್ತಾಳೆ. ಏನಾನ ಹೇಳಿದ್ಕೊಂಡು ಹೇಳ್ತಾಳೆ ಮೋಹಿನಿ. ಅದಕ್ಕೆ ನಾವು ಸುಮ್ಮನೆ ಆಡ್ಕೊಂಬರಿಸಿದ್ರೆ ಆಗಬಾರ್ದಲ್ಲಪ್ಪ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.